ಬನ್ನಿ ಕಮಲಿ ಅವರೇ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶಂಭು. ಈಗ ನಮ್ಮ ಕಾಲೇಜ್ಗೆ ಕಳೆ ಬಂತು ನೋಡಿ ಸರ್. ಹೌದು ರಿಷಿ ಸರ್, ಎಕ್ಸಾಮ್ ಬರೆಯಕ್ಕೆ ಹೊಸ ಹುಮ್ಮಸ್ ಬಂತು. ಈ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಆದರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಎಕ್ಸಾಮ್ ಶುರು ಆಗುತ್ತೆ. ಅದಕ್ಕೆ ಪ್ರಿಪೇರ್ ಆಗೋದು ಬಿಟ್ಟು ಇದಕ್ಕೆ ಟೈಮ್ ವೇಸ್ಟ್ ಮಾಡ್ತೀರಲ್ಲ. ಹೋಗಿ ಓದ್ಕೊಳ್ಳಿ, ನಾನು ಹೋಗಿ ರಿಪೋರ್ಟ್ ಮಾಡಿ ಬರ್ತೀನಿ. ಎಲ್ರಿಗೂ ಆಲ್ ದಿ ವೆರಿ ಬೆಸ್ಟ್. ರಿಷಿ ಸರ್. ಏನಾಯ್ತು ಹರ್ಷ, ಯಾಕೆ ಹೀಗೆ ಓಡ್ ಬರ್ತಿದ್ಯಾ? ಸರ್ ನೋಟಿಸ್ ಬೋರ್ಡ್ ನೋಡಿ ಸರ್ ನೀವೇ. ನಡಿ. ಸರ್, ಇದೇನ್ ಸರ್, ನಿಮ್ನ ಕೆಲ್ಸದಿಂದ ತೆಗ್ದಾಕಿದ್ದಾರೆ? ಈಗ ತಾನೇ ನೋಟಿಸ್ ಬೋರ್ಡ್ ನೋಡಿದೆ. ಯಾಕೆ ನನ್ನ ಸಸ್ಪೆಂಡ್ ಮಾಡಿದ್ದೀರಾ? ಸಾರಿ ಸರ್, ಇಟ್ಸ್ ಅ ಮ್ಯಾನೇಜ್ಮೆಂಟ್ ಆರ್ಡರ್. ಅಲ್ಲ, ನನಗೆ ಕಾರಣ ಏನು ಅಂತ ಗೊತ್ತಾಗಬೇಕು. ನೀವೀಗ ಕನ್ವಿಕ್ಟ್, ನಿಮ್ಮ ಮೇಲೆ ಕೇಸ್ ನಡೀತಾ ಇದೆ. ಸೊ ಮ್ಯಾನೇಜ್ಮೆಂಟ್ ಅವರು ನೀವು ಬಂದು ಪಾಠ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದಾರೆ. ಸರ್, ನಾನು ಆಪಾದಿತ ಆರೋಪಿ ಅಲ್ಲ. ನಾನು ಆ ಕೊಲೆನ ಮಾಡೇ ಇಲ್ಲ. ಬಟ್ ಅದು ಕೋರ್ಟಲ್ಲಿ ಪ್ರೂವ್ ಆಗೋದು ಮುಖ್ಯ ಆಗುತ್ತೆ. ನೀವು ನಿರಪರಾಧಿ ಅನ್ನೋದು ಪ್ರೂವ್ ಆಗೋವರೆಗೂ ನಿಮ್ಮ ಮೇಲೆ ಆರೋಪ ಇರುತ್ತಲ್ವಾ? ಇಂಥ ಸಿಚುವೇಶನಲ್ಲಿ ನೀವು ಪಾಠ ಮಾಡಿದರೆ ಸ್ಟೂಡೆಂಟ್ಸ್ಗೆ ಏನು ಮೆಸೇಜ್ ಹೋಗುತ್ತೆ ಹೇಳಿ? ಏನು ತಪ್ಪು ಮಾಡಿದ್ರು ಅದರಿಂದ ಆಚೆ ಬಂದು ನಾರ್ಮಲ್ ಆಗಿ ಬದುಕಬಹುದು ಅಂತ ತಾನೆ? ಸಾರಿ ಸರ್, ಅನ್ನಪೂರ್ಣ ಮೇಡಮ್ ಹೇಳಿದಾಗ ನಾವು ಮಾಡಿದ್ದೀವಿ. ನೀವೇನು ಮಾತಾಡೋದಿದ್ರು ಅವ್ರ ಜೊತೆ ಮಾತಾಡ್ಕೊಳ್ಳಿ. ಸರ್, ಇದೇನ್ ಸರ್ ಹಿಂಗಾಗೋಯ್ತು? ಇದು ಯಾವ ನ್ಯಾಯ? ಇದು ಅನ್ಯಾಯ. ನಾವಿದನ್ನ ಒಪ್ಪಕ್ಕಿಲ್ಲ. ರಿಷಿ ಸರ್ ಬೇಕೇ ಬೇಕು ಅಂತ ನಾವೆಲ್ಲರೂ ಸ್ಟ್ರೈಕ್ ಮಾಡ್ತೀವಿ. ಏಯ್ ಬರ್ರೋ. ಶಂಭು, ಬರ್ರಿ. ಶಂಭು, ನಾನು ಹೇಳೋದು ಕೇಳು. ಹೌದು, ನಾವು ಹೋರಾಟ ಮಾಡ್ತೀವಿ. ಹೌದು, ವಿ ವಾಂಟ್ ರಿಷಿ ಸರ್, ವಿ ವಾಂಟ್ ರಿಷಿ ಸರ್, ವಿ ವಾಂಟ್ ರಿಷಿ ಸರ್, ವಿ ವಾಂಟ್. ನಿಲ್ಸಿ, ಸ್ಟಾಪ್ ಇಟ್. ನೋಡಿ, ನೀವು ಹೀಗೆ ಕೂಗಿ ಗಲಾಟೆ ಮಾಡ್ತು ಅಂತ ಹೇಳಿದ್ರೆ ಬೇರೆಯವ್ರಿಗೂ ಡಿಸ್ಟರ್ಬ್ ಆಗುತ್ತೆ. ಇವತ್ತು ನಿಮ್ಮೆಲ್ರಿಗೂ ಎಕ್ಸಾಮ್ಸ್ ಇದೆ. ದಯವಿಟ್ಟು ಎಕ್ಸಾಮ್ ಅವ್ರಿಗೆ ಎಂಟ್ರಾಗಿ ಎಲ್ಲರೂ ಎಕ್ಸಾಮ್ ಬರೀರಿ ಪ್ಲೀಸ್. ಹೋಗಿ. ಆದ್ರೆ ಸರ್ ನಿಮ್ಗೆ ನಾನು ಹೇಳ್ತಿದ್ದೀನಲ್ಲ, ನನ್ನ ಮೇಲೆ ನಿಮ್ಮೆಲ್ರಿಗೂ ರೆಸ್ಪೆಕ್ಟ್ ಅನ್ನೋದಿತ್ತು ಅಂತ ಹೇಳಿದ್ರೆ ನೀವು ಹೋಗಿ ಚೆನ್ನಾಗಿ ಎಕ್ಸಾಮ್ ಬರೀತೀರಾ. ಅಂಡರ್ಸ್ಟ್ಯಾಂಡ್? ಎಲ್ರೂ ಹೋಗಿ. ಎಲ್ರಿಗೂ ಆಲ್ ದಿ ವೆರಿ ಬೆಸ್ಟ್. ಗೋ. ರಿಷಿ ಸರ್, ಕಮಲಿ ಅವರ, ನನ್ನ ಮಾತು ಕೇಳಿ. ಎಕ್ಸಾಮ್ಗೆ ಹೊತ್ತಾಯ್ತು, ನೀವು ಹೋಗಿ ಎಕ್ಸಾಮ್ ಬರೀರಿ. ರಿಷಿ ಸರ್, ಪ್ಲೀಸ್ ಕಮಲಿ ಅವರ, ಆಲ್ ದಿ ವೆರಿ ಬೆಸ್ಟ್. ಎಕ್ಸಾಮ್ನ ಚೆನ್ನಾಗಿ ಮಾಡಿ. ವಾಟ್? ಏನ್ ಹೇಳ್ತಿದ್ಯಾ ತಾರಾ ನೀನು? ಅದೇಗ್ ನೀನ್ ಆಸ್ತಿನೆಲ್ಲ ಬರೆದ್ಕೊಟ್ಟೆ? ನಿನ್ ಗಂಡ ಮಕ್ಳು ಪರ್ಮಿಷನ್ ಕೂಡ ಇಲ್ದೆ ಅಲ್ವೇ? ಒಬ್ಬ ಮಗ ರಿಲೀಸ್ ಆಗೋಕ್ಕೋಸ್ಕರ ನೀನ್ ಈಗ ಮಾಡಿದ ತಪ್ಪಲ್ವಾ?
ಮುಂದೆ ಉಳ್ದವ್ರ ಗತಿ ಏನೇ? ನಾನು ನನ್ನ ಮಕ್ಕಳನ್ನೇ ಆಸ್ತಿಯಾಗಿ ಬೆಳೆಸಿದ್ದೀನಿ ಕಣೆ. ಅವ್ರಿಗೆ ಯಾವ ಆಸ್ತಿ ಅಗತ್ಯನೂ ಇಲ್ಲ. ಇದೆಲ್ಲ ಮಾತಿ ಕೇಳೋಕ್ ಚೆನ್ನಾಗಿರುತ್ತೆ ತಾರಾ, ಬಟ್ ನೀನ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೋಡು. ಇನ್ ಮುಂದೆ ನೀನು 0 ಇಂದ ಲೈಫ್ನ ಶುರು ಮಾಡ್ಬೇಕಾಗುತ್ತೆ. ಬೇರೆ ದಾರಿ ಹುಡುಕ್ಬೇಕಿತ್ತು ತಾರಾ. ನೀನ್ ರಮೇಶ್ ಅವ್ರ ಹತ್ರ ಒಂದ್ಸರಿ ಡಿಸ್ಕಸ್ ಮಾಡ್ಬೇಕಿತ್ತು. ಬೇರೆ ದಾರಿ ಏನಿತ್ತು ಹೇಳು? ಯಾವ ಲಾಯರು ಕೇಸ್ ಒಪ್ಕೊಳ್ತಾ ಇರ್ಲಿಲ್ಲ, ಬೇಲ್ ಅರೇಂಜ್ ಆಗ್ತಾ ಇಲ್ಲ. ರಮೇಶ್ ತುಂಬಾ ಟೆನ್ಷನ್ ಆಗೋಗಿದ್ರು. ಅದಕ್ಕೆ ರಮೇಶ್ನ ರೋಹಿತ್ ಮನೆಗೆ ಕಳಿಸ್ಕೊಟ್ಟೆ. ಇನ್ನು ಈ ವಿಷಯನೆಲ್ಲ ಅವ್ರ ಹತ್ರ ಹೇಳಿದ್ರೆ ಅವರು ತುಂಬಾ ಟೆನ್ಷನ್ ಆಗ್ಬಿಡ್ತಾರೆ ಕಣೆ. ಅದಕ್ಕೆ ಅವ್ರ ಹತ್ರ ಏನೂ ಹೇಳಲಿಲ್ಲ. ನಾವು ಸಂಪಾದಿಸಿದ್ದೆಲ್ಲ ಹೋಯ್ತಲ್ಲ ಅಂತ ನನಗೆ ಬೇಜಾರಾಗ್ತಾ ಇಲ್ಲ. ಈ ಮನೇನ ನಾವು ತುಂಬಾ ಆಸೆ ಪಟ್ಟು ಕಟ್ಸಿದ್ದು. ಇದರಲ್ಲಿ ನಮ್ಮ ಬೆವರು ಕಣ್ಣೀರು ಎಲ್ಲ ಸೇರಿದೆ. ಎಷ್ಟೋ ಸುಂದರವಾದ ಕ್ಷಣಗಳು ಈ ಗೋಡೆಗಳ ಮಧ್ಯೆ ಇನ್ನೂ ಜೀವಂತವಾಗಿದೆ. ಇಂಥ ಮನೇನ ಬಿಟ್ಟು ಹೋಗ್ಬೇಕಲ್ಲ, ಅದೇ ತುಂಬಾ ನೋವಾಗ್ತಾ ಇರೋದು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ತಾರಾ. ಯೋಚನೆ ಮಾಡಬೇಡ ಕಣೆ. ನಿನಗೆ ಒಳ್ಳೆ ಮಕ್ಕಳನ್ನ ಕೊಟ್ಟಿದ್ದಾನೆ ದೇವರು, ಒಳ್ಳೆ ಸೊಸೆನೂ ಕೂಡ ಕೊಟ್ಟಿದ್ದಾನೆ. ಆಸ್ತಿ ಅಂತಸ್ತಿಲ್ದೇ ಇದ್ರೂ ಒಳ್ಳೆ ಮನಸ್ಸಿರೋ ಅಳಿನ ಕೊಟ್ಟಿದ್ದಾನೆ ದೇವರು. ಸಂತೋಷವಾಗಿರೋಕೆ ಇದಕ್ಕಿಂತ ಇನ್ನೇನು ಬೇಕು ಹೇಳು? ರಿಷಿ ಸರ್, ರಿಷಿ ಸರ್. ಕಮಲಿ ಅವರ ನೀವ್ಯಾಕೆ ಬರಕ್ ಹೋದ್ರಿ? ಸರ್, ನಿಮ್ ಖುಷಿನ ಮಾತ್ರ ನಾನು ಹಂಚ್ಕೊಂಡ್ರೆ ಸಾಕ ಸರ್. ನಿಮ್ ನೋವು ನನ್ನ ನೋವಿದ್ದಂಗಲ್ವಾ? ಅನ್ನೋದೇ ಅರ್ಥ ಆಯ್ತಿಲ್ಲ ರಿಷಿ ಸರ್. ಅವ್ರ ನಿರ್ಧಾರ ಕರೆಕ್ಟ್ ಆಗಿದೆ ಕಮಲಿ ಅವರ. ಸ್ಟೂಡೆಂಟ್ಸ್ಗೆ ಲೆಕ್ಚರರ್ಸೇ ರೋಲ್ ಮಾಡೆಲ್. ನಾವೇ ತಪ್ಪು ಮಾಡಿದ್ರೆ ಅದನ್ನ ನೋಡಿ ಸ್ಟೂಡೆಂಟ್ಸು ತಪ್ಪು ಮಾಡ್ತಾರಲ್ವಾ? ಸರ್, ಆದ್ರೆ ನೀವೇನ್ ತಪ್ಪು ಮಾಡಿದ್ದೀರಾ? ನೀವ್ ನಿರಪರಾಧಿ ಅನ್ನೋದಕ್ಕೆ ಇವತ್ತು ವಿದ್ಯಾರ್ಥಿಗಳೆಲ್ಲ ನಿಮ್ನ ಸ್ವಾಗತ ಮಾಡಿದ ರೀತಿನೇ ಸಾಕಲ್ವಾ ಸರ್? ಕಮಲಿ ಅವರೇ, ಈಗ ಅದನ್ನ ಮಾತಾಡ್ಕೊಂಡು ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಎಕ್ಸಾಮ್ಗೆ ಟೈಮ್ ಆಯ್ತು, ಪ್ಲೀಸ್ ಹೊರಡಿ ನೀವು. ಇಲ್ಲ ಸರ್, ನಾನು ಹೋಗಕ್ಕಿಲ್ಲ. ನಾನು ನಿಮ್ ಜೊತೆಗೆ ವಾಪಸ್ ಬರ್ತೀನಿ. ಕಮಲಿ ಅವರೇ, ಈಗ ಹಠ ಮಾಡಬೇಡಿ. ನೀವು ನನ್ನ ಹತ್ರ ಏನು ಹೇಳಿದ್ರಿ ಹೇಳಿ? ಎಲ್ಲ ಎಕ್ಸಾಮ್ಗಳಿಗಿಂತ ಈ ಎಕ್ಸಾಮ್ನ ತುಂಬ ಚೆನ್ನಾಗಿ ಬರೀತೀನಿ ಅಂತ. ಆ ಮಾತನ್ನ ಉಳಿಸ್ಕೊಳ್ಳಿ ಕಮಲಿ ಅವರೇ. ಸರ್, ಹಂಗೆ ಹೇಳೋದಕ್ಕೆ ಕಾರಣ ನೀವು ನನ್ನ ಜೊತೆಗಿರ್ತೀರಾ ಅನ್ನೋದಾಗಿತ್ತು. ಆದ್ರೆ ಈಗ ಕಮಲಿ ಅವರೇ, ನಿಮ್ಮ ಜೊತೆಗಿರೋದು ಅಂತ ಹೇಳಿದ್ರೆ ದೈಹಿಕವಾಗಲ್ಲ, ಮಾನಸಿಕವಾಗಿ. ನಿಮ್ಮ ಮನಸ್ಸಲ್ಲಿ ನಾನು ಇದ್ದೀನಲ್ವಾ? ಪ್ಲೀಸ್ ಒಳಗೋಗಿ ಎಕ್ಸಾಮ್ ಬರೀರಿ. ಟೈಮ್ ಆಯಿತು. ಸರಿ ಸರ್. ಋಷಿ, ಋಷಿ, ಏನಿದು ಋಷಿ? ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಇಲ್ಲಿ ನಡೀತಿರೋದು ಒಂದು ಸರಿ ಇಲ್ಲ. ನಿಂಗೆ ಗೊತ್ತಾ, ಅಜ್ಜಿ ನನ್ನ ಕಾಲೇಜ್ ಹೆಡ್ ಆಗಿ ಮಾಡಿದ್ದಾರೆ. ಬಟ್ ನಾನು ಏನು ಮಾಡೋಕ್ಕಾಗ್ತಿಲ್ಲ. ಆ ಥರ ಪರಿಸ್ಥಿತಿ. ಐ ಆಮ್ ಜಸ್ಟ್ ಹೆಲ್ಪ್ಲೆಸ್. ಇರ್ಲಿ ಬಿಡು ಅನಿಕಾ. ಏನ್ ಬಿಡೋದು ಋಷಿ? ಅಲ್ಲ, ಅಜ್ಜಿ ಅವ್ರ ಎನಿಮೀಸ್ ಮೇಲೆ ರಿವೆಂಜ್ ತಗೊಳ್ಳೋ ತರ ನಿನ್ ಮೇಲೆ ರಿವೆಂಜ್ ತಗೋತಾ ಇದಾರಲ್ಲ. ಅಲ್ಲ, ನಿನ್ನ ಜೈಲಿಗೆ ಕಳ್ಸಿದ್ರು, ಬೇಲ್ ಸಿಗದೆ ಇರೋ ಹಾಗೆ ಮಾಡಿದ್ರು. ಅಂಡ್ ಇಲ್ಲಿ ಕಮಲಿಗೆ ಎಕ್ಸಾಮ್ಸ್ ಬರೆಯಕ್ ಬಿಡದೆ ತುಂಬಾ ಸತ್ತಾಯಿಸಿದ್ರು ಋಷಿ. ಕಮಲಿ ಅವ್ರಿಗೆ ಎಕ್ಸಾಮ್ ಬರೆಯೋದಕ್ಕೆ ಬಿಡ್ಲಿಲ್ವಾ? ನೋ ಋಷಿ, ಅವತ್ತು ದೊಡ್ಡ ಸ್ಟ್ರೈಕ್ ನಡೆದೋಯ್ತು. ಆದ್ರೂ ಅಜ್ಜಿ ಅವ್ರ ಹಠ ಬಿಡ್ಲಿಲ್ಲ. ಏನು ಎಜುಕೇಶನ್ ಬೋರ್ಡ್ ಅವರು ಕಮಲಿಗೆ ಸಪೋರ್ಟ್ ಮಾಡಿದ್ರಿಂದ ಕಮಲಿ ಎಕ್ಸಾಮ್ಸ್ ಬರೆದ್ಲು, ಗೊತ್ತಾ? ಕಮಲಿ ಅವರೇ, ಈಗ ಅದನ್ನ ಮಾತಾಡ್ಕೊಂಡು ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಪ್ಲೀಸ್ ಹೊರಡಿ ನೀವು. ಇಲ್ಲ ಋಷಿ, ಅವತ್ತು ದೊಡ್ಡ ಸ್ಟ್ರೈಕ್ ನಡೆದೋಯ್ತು. ಆದ್ರೂ ಅಜ್ಜಿ ಅವ್ರ ಹಠ ಬಿಡ್ಲಿಲ್ಲ. ಏನು ಎಜುಕೇಶನ್ ಬೋರ್ಡ್ ಅವರು ಕಮಲಿಗೆ ಸಪೋರ್ಟ್ ಮಾಡಿದ್ರಿಂದ ಕಮಲಿ ಎಕ್ಸಾಮ್ಸ್ ಬರೆದ್ಲು, ಗೊತ್ತಾ?
ಅನಿಕಾ ಎಕ್ಸಾಮ್ಗೆ ಟೈಮ್ ಆಯ್ತೈತೆ, ನಡಿ ಹೋಗುಮ. ನೋ ಕಾಮಲಿ, ಎಕ್ಸಾಮ್ಸ್ಗಿಂತ ನನಗೆ ಋಷಿನೇ ಮುಖ್ಯ. ಅವನಿಗೆ ಆಗ್ತಿರೋ ಅನ್ಯಾಯ ನಾನು ನೋಡಕ್ ಆಗ್ತಿಲ್ಲ. ಋಷಿ, ಅಜ್ಜಿ ಏನ್ ಬೇಕು ಅಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ಡು ಯು ನೋ, ತಾರಾ ಆಂಟಿನ ಟ್ರಸ್ಟಿ ಪೊಸಿಷನ್ ಇಂದ ಕಿತ್ತಾಕಿದ್ದಾರೆ. ಬಟ್ ಇದು ಯಾವುದು ದೊಡ್ಡದಲ್ಲ. ಆದ್ರೆ ಅಜ್ಜಿ ಮಾಡಿರೋ ಆ ಕೆಲಸ ಮಾತ್ರ ನನಗೆ ಕೆಟ್ಟ ಕೋಪ ತರಿಸ್ತಿದೆ. ಯಾವ ಕೆಲಸ? ವಾಟ್? ನಿನಗೆ ಗೊತ್ತಿಲ್ವಾ ರಿಷಿ? ಮೈ ಗಾಡ್, ಅಜ್ಜಿ ನಿನ್ನ ರಿಲೀಸ್ ಮಾಡಿಸ್ಬೇಕು ಅಂದ್ರೆ ನಿಮ್ ಪೂರ್ತಿ ಆಸ್ತಿನ ತನ್ನ ಹೆಸರಿಗೆ ಬರಿಬೇಕು ಅಂತ ಅಜ್ಜಿ ತಾರಾ ಆಂಟಿಗೆ ಹೇಳಿದ್ರು. ಬಟ್ ತಾರಾ ಆಂಟಿ ಪಾಪ ನನ್ನ ಮಗನ್ಗಿಂತ ಆಸ್ತಿ ಹೆಚ್ಚಲ್ಲ ಅಂತ ಅವ್ರ ಪೂರ್ತಿ ಆಸ್ತಿನ ಅಜ್ಜಿ ಹೆಸರಿಗೆ ಬರ್ದು ಕೊಟ್ಬಿಟ್ರು ರಿಷಿ. ಏನ್ ಹೇಳ್ತಿದ್ಯಾ ಅನಿಕಾ? ನಿಜ ರಿಷಿ, ಈ ವಿಷಯ ನಿನಗೆ ಯಾರು ಹೇಳಿಲ್ವಾ? ಛೇ, ನಾಳೆ ಫೈನಲ್ ಎಕ್ಸಾಮ್ಸ್ ಅಲ್ವಾ? ಎಕ್ಸಾಮ್ ಮುಗಿತಿದ್ದ ಹಾಗೆ ನೀವೆಲ್ಲರೂ ನಿಮ್ಮ ಮನೇನ ಬಿಟ್ಟು ಹೋಗ್ಬೇಕು ರಿಷಿ. ಇದೇ ನಮ್ಮ ಅಜ್ಜಿ ಫೈನಲ್ ಕಂಡೀಷನ್. ಕಮಲಿ ಅವರೇ, ಅನಿಕಾ ಹೇಳ್ತಿರೋದೆಲ್ಲ ನಿಜಾನಾ? ಕಮಲಿ ಅವರೇ ಮಾತಾಡಿ. ರಿಷಿ ಸರ್, ಅದು ನಾನೆಲ್ಲ ಆಮೇಲೆ ಹೇಳ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಸರ್, ನೀವು ಹೋಗಿ ಮೊದಲು ಎಕ್ಸಾಮ್ ಬರೀರಿ, ಟೈಮ್ ಆಯ್ತು. ಡು ಯು ನೋ, ತಾರಾ ಆಂಟಿನ ಟ್ರಸ್ಟಿ ಪೊಸಿಷನ್ ಇಂದ ಕಿತ್ತಾಕಿದ್ದಾರೆ. ಅಜ್ಜಿ ನಿನ್ನ ರಿಲೀಸ್ ಮಾಡಿಸ್ಬೇಕು ಅಂದ್ರೆ ನಿಮ್ ಪೂರ್ತಿ ಆಸ್ತಿನ ತನ್ನ ಹೆಸರಿಗೆ ಬರಿಬೇಕು ಅಂತ ಅಜ್ಜಿ ತಾರಾ ಆಂಟಿಗೆ ಹೇಳಿದ್ರು. ಬಟ್ ತಾರಾ ಆಂಟಿ ಪಾಪ ತನ್ನ ಮಗನ್ಗಿಂತ ಆಸ್ತಿ ಹೆಚ್ಚಲ್ಲ ಅಂತ ಅವ್ರ ಪೂರ್ತಿ ಆಸ್ತಿನ ಅಜ್ಜಿ ಹೆಸರಿಗೆ ಬರ್ದು ಕೊಟ್ಬಿಟ್ರು ರಿಷಿ. ಮಾ, ಮಾ, ಅಮ್ಮ. ಏನಾಯ್ತು ರಿಷಿ? ಯಾಕಮ್ಮ ಇಂಥ ಕೆಲಸ ಮಾಡ್ಬಿಟ್ರಿ? ನಾನೇನ್ ಮಾಡ್ದೆ? ಯಾಕಮ್ಮ ಮುಚ್ಚಿಟ್ರಿ? ನಂಗೆಲ್ಲ ಗೊತ್ತಾಯ್ತು. ಯಾಕಮ್ಮ
ಯಾಕಮ್ಮ ಹೀಗೆ ಮಾಡಿದ್ರಿ? ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿನ ನನಗೆ ಬೇಲ್ ಕೊಡ್ಸೋದಕ್ಕೋಸ್ಕರ ಬೇರೆಯವ್ರಿಗೆ ಬರ್ಕೊಟ್ಬಿಟ್ರ? ಯಾಕಮ್ಮ ಹೀಗೆ ಮಾಡಿದ್ರಿ? ಯಾಕಮ್ಮ ನನಗೋಸ್ಕರ ಯಾಕಿದನ್ನೆಲ್ಲ ತ್ಯಾಗ ಮಾಡಕ್ ಹೋದ್ರಿ? ನಾನು ಜೈಲಲ್ಲೇ ಇದ್ದಿದ್ರೆ ಏನಾಗ್ತಿತ್ತಮ್ಮ? ನೋಡಿ, ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ಮೇಲೆ ನನ್ನ ಬಿಡಿಸ್ಕೊಂಡ್ ಬರೋದಕ್ಕೆ ನೀವು ಇಷ್ಟೊಂದು ರಿಸ್ಕ್ ಏನಿಗೆ ತಗೋಬೇಕಾಗಿತ್ತಮ್ಮ? ರಿಷಿ, ನೀನ್ ಜೈಲಲ್ಲಿ ಇರೋದನ್ನ ನಾನು ಹೇಗೆ ಸಹಿಸ್ಕೊಳ್ಳಿ? ನೀನ್ ಈ ಮನೇಲಿ ಇಲ್ದೆ ಒಂದೊಂದು ದಿನಾನು ನಾನು ನರಕ ಅನುಭವಿಸಿದ್ದೀನಿ ಕಣು. ನನ್ನ ಬಿಡು. ಅಪ್ಪ ಕಮಲಿ ಎಕ್ಸಾಮ್ ಇಟ್ಕೊಂಡು ನಿನ್ ಬಗ್ಗೆ ಯೋಚನೆ ಮಾಡಿಕೊಂಡು ಎಷ್ಟು ಒದ್ದಾಡಿದಾಳೆ ಗೊತ್ತಾ? ಅಲ್ಲಿ ನಿಮ್ಮ ಅಪ್ಪನೂ ಸಂಕಟ ಪಡ್ತಿದ್ದಾರೆ. ರಿಷಿ, ನನಗೆ ನಿನಗಿಂತ ಯಾವುದು ಹೆಚ್ಚಲ್ಲ. ಅದಕ್ಕೆ ಆದ್ರೂ ನೀವು ಹೀಗೆ ಮಾಡಬಾರ್ದಾಗಿತ್ತಮ್ಮ. ನಾವೇನು ತಪ್ಪು ಮಾಡಿಲ್ಲಮ್ಮ. ನಮ್ಮ ಪರ ನ್ಯಾಯ ಇದ್ದೇ ಇರುತ್ತೆ. ನ್ಯಾಯ ಸಿಗೋದು ಸ್ವಲ್ಪ ತಡ ಆಗ್ಬೋದಿತ್ತೇನೋ. ಅಷ್ಟರಲ್ಲಿ ನೀವು ಅವಸರ ಪಟ್ಬಿಟ್ರಿ. ನೀವು ಕಮಲಿ ಅವ್ರ ನೋವನ್ನ, ಅಪ್ಪನ ಒದ್ದಾಟನ ಅಷ್ಟೇ ನೋಡಿದ್ರಿ. ನೀವು ಅಣ್ಣನ ಬಗ್ಗೆ ಯೋಚನೆ ಮಾಡಲಿಲ್ಲ, ರಚನನ ಬಗ್ಗೆ ಯೋಚನೆ ಮಾಡಿಲ್ಲ. ರಿಷಿ, ನನಗೆ ಎಲ್ಲ ಮಕ್ಕಳು ಒಂದೇ ಕಣೋ. ನನಗೆ ಎಲ್ಲರ ಮೇಲೂ ಪ್ರೀತಿ ಇದೆ. ಅನ್ನಪೂರ್ಣಮ್ಮ ಅವ್ರಿಗೆ ಆಸ್ತಿನ ಬರ್ಕೊಡುವಾಗ ನನ್ನ ಕಣ್ಮುಂದೆ ಎಲ್ಲರೂ ಬಂದ್ರು. ಅವ್ರ ಜೀವನಕ್ಕೆ ಒಂದು ಖುಷಿನ ಸೇರ್ಸೋದಕ್ಕಿಂತ ನಿನ್ನನ್ನ ಈ ನೋವಿಂದ ಆಚೆ ತರೋದು ಮುಖ್ಯ ಅನ್ನಿಸ್ತು ಕಣು. ನಾನಿವತ್ತು ನಿಂಗೊಂದು ಸತ್ಯ ಹೇಳ್ತೀನಿ ಕಣು. ಮೊದಲಿಂದನೂ ನನಗೆ ನಿನ್ ಮೇಲೆ ವಿಶೇಷವಾದ ಪ್ರೀತಿ. ಯಾಕೆಂದ್ರೆ ನೀನು ರೋಹಿತ್, ರಚನಾ ಹಾಗಲ್ಲ. ಅವರಿಬ್ರು ನನ್ನನ್ನು ನೋಡಿದ್ರೆ ಹೆದರ್ಕೋತಾರೆ. ಆದ್ರೆ ನೀನ್ ಹಾಗಲ್ಲ. ನನ್ನನ್ನು ಎಷ್ಟು ಪ್ರೀತಿಸ್ತೀಯೋ, ಒಂದ್ ವೇಳೆ ನಾನೇನಾದ್ರೂ ತಪ್ಪು ಮಾಡಿದಾಗ ನೀನಷ್ಟೇ ನನ್ನ ವಿರುದ್ಧ ಧ್ವನಿ ಎತ್ತುತ್ತೀಯ. ಅವರಿಬ್ರು ಹಾಗೆ ಹೆದರ್ಕೊಳ್ಳಲ್ಲ, ನನ್ನನ್ನು ಎದುರಿಸಿ ನಿಲ್ತೀಯ. ಆ ನಿನ್ ಧೈರ್ಯ ನನಗಿಷ್ಟ ರಿಷಿ. ಆದ್ರೆ ಆ ಧೈರ್ಯನೇ ನಿನ್ನೊಳಗೆ ನೀನ್ ತಡೆದಿಟ್ಕೊಂಡು ತಲೆ ತಗ್ಸಿ ಪೊಲೀಸವ್ರ ಜೊತೆ ಹೋಗುವಾಗ ನನ್ನ ಕರ್ಳು ಹಿಂಡದಾಗ ಆಯ್ತು ಕಣೋ. ಮಾಡದೇ ಇರೋ ತಪ್ಪಿಗೆ ನನ್ನ ಮಗ ಕಮ್ಮಿ ಇದ್ದೇ ಇರುವಾಗ ನನಗ್ ಸತ್ತೇ ಹೋದಂಗಾಯ್ತು. ರಿಷಿ, ನಿನಗ್ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಆಸ್ತಿ ಮಾತ್ರ ಅಲ್ಲ, ನಿನಗೋಸ್ಕರ ಜೀವ ಬೇಕಾದ